ನಮಸ್ಕಾರ ಎಲ್ಲರಿಗೂ. ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾವು ಬೆಂಡೆಕಾಯಿ ಫ್ರೈನ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನು ಬೆಂಡೆಕಾಯಿನ ತಗೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು. ಈ ಥರ ಕಟ್ ಮಾಡ್ತಾ ಹೋಗಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆನಲ್ಲಿ ಇಟ್ಟಿರಿ. ನಮ್ಮ ಎಲ್ಲ ವಿಡಿಯೋಗಳು ನಿಮಗೆ ತಲುಪುತ್ತವೆ. ಈ ಥರ ಎಲ್ಲಾನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಟ್ ಮಾಡಬೇಕು. ಆಮೇಲೆ ಕಡಾಯಿನ ಇಟ್ಕೋಬೇಕು. ಆಮೇಲೆ ಬೆಂಡೆಕಾಯಿನ ಹಾಕಬೇಕು. ಇದರಲ್ಲಿ ಗ್ಯಾಸ್ನ ಈ ಥರ ಫುಲ್ ಫ್ಲೇಮ್ನಲ್ಲೇ ಇಟ್ಕೊಂಡಿರಬೇಕು. ಬೆಂಡೆಕಾಯಿ ಫ್ರೈ ಆಗೋ ತನಕ ಫುಲ್ ಫ್ಲೇಮ್ನಲ್ಲೇ ಇರಬೇಕು. ಫ್ಲೇಮ್ ಸಣ್ಣ ಮಾಡಿದರೆ ಬೆಂಡೆಕಾಯಿ ಮುರಿತವ, ಸಣ್ಣ ಸಣ್ಣ ಪೀಸ್ಗಳು ಆಗ್ತವ. ಅದು ಈ ಥರ ಫುಲ್ ಇದ್ದರೆ ಇದೇ ಥರ ರೌಂಡ್ ಆಗಿ ಇರ್ತಾವ. ಹಾಗಾಗಿ ಇದನ್ನು ಫುಲ್ ಫ್ಲೇಮಲ್ಲೇ ಇಟ್ಟು ಹುರಿಬೇಕು. ನೋಡಿ, ಈ ಥರ ಫಸ್ಟು ಎಣ್ಣೆ ಏನು ಹಾಕಬಾರ್ದು. ಫಸ್ಟಲ್ಲಿ ಈ ಥರ ಹುರಿಬೇಕು. ಅದು ಲೋಳೆ ಇರುತ್ತಲ್ಲ, ಬೆಂಡೆಕಾಯಿಯ ಲೋಳೆ ಸಾರ ಎಲ್ಲ ಹೋಗುತ್ತೆ. ಅದು ಎಲ್ಲ ಕಡಾಯಿಗೆ ಅಂಟಿದೆ ನೋಡಿ. ಇದು ಕಡಾಯಿ ಒತ್ತಿರೋದಲ್ಲ, ಅದು ಲೋಳೆ ಸಾರ ಅಂಟಿರೋದು. ಇದನ್ನು ಕಡಾಯಿ ಆಮೇಲೆ 5 ನಿಮಿಷ ನೀರಲ್ಲಿಟ್ಟರೆ ಎಲ್ಲ ಹೋಗುತ್ತೆ. ವಾಶ್ ಮಾಡಿದ್ರೆ ಎಲ್ಲ ಹೋಗುತ್ತೆ. ಇದಕ್ಕೆ ಈಗ ಎಣ್ಣೆ ಹಾಕಬೇಕು. 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಬೇಕು. ಇವು ಅರ್ಧ ಫ್ರೈ ಆದಮೇಲೆ ಎಣ್ಣೆ ಹಾಕಬೇಕು. ಹಾಕಿ ಈಗ ಮತ್ತೆ ಚೆನ್ನಾಗಿ ಕಲಿಸ್ಬೇಕು ಈ ಥರ. ಆಮೇಲೆ ಇದಕ್ಕೆ ಉಳ್ಳಾಗಡ್ಡಿನ ಹಾಕಬೇಕು. 2 ಉಳ್ಳಾಗಡ್ಡಿನ ತೊಗೊಂಡಿನಿ, ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಇದನ್ನು ಮತ್ತೆ ಕರಿಬೇವನ್ನ ಹಾಕಬೇಕು. ಹಾಕಿ ಈಗ ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು. ಉಳ್ಳಾಗಡ್ಡಿ ಕೆಂಪು ಆಗೋ ತನಕ ಫ್ರೈ ಮಾಡಬೇಕು. ಈ ಬೆಂಡೆಕಾಯಿ ಫ್ರೈ ಜೋಳದ ರೊಟ್ಟಿ, ಚಪಾತಿ, ಪೂರಿ, ದೋಸೆ ಎಲ್ಲದರ ಜೊತೆನೂ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಾಯಿತು ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದು ಉಳ್ಳಾಗಡ್ಡಿ ಈಗ ಕೆಂಪಗಾಯಿತು. ಇದಕ್ಕೆ ಅರ್ಧ ಸ್ಪೂನ್ ಅರಿಶಿಣ ಹಾಕಬೇಕು. 1 ಸ್ಪೂನ್ ಖಾರ ಪುಡಿ ಹಾಕಬೇಕು. ಆಮೇಲೆ 1 ಸ್ಪೂನ್ ಉಪ್ಪು ಹಾಕಿ ನಾನು ಅರ್ಧ ಸ್ಪೂನ್ ಸಕ್ಕರೆ ಹಾಕೀನಿ. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಖಾರ ಉಪ್ಪು ಎಲ್ಲ ಕರಗೋತನ ಕಲಿಸ್ಬೇಕು. ಆಮೇಲೆ ಲಾಸ್ಟಲ್ಲಿ 1/4 ಕಪ್ ಶೇಂಗಾ ಪುಡಿನ ಹಾಕ್ತಾ ಇದ್ದೀನಿ. ಇದು ಹಾಕೋದ್ರಿಂದ ಬೆಂಡೆಕಾಯಿ ಟೇಸ್ಟು ತುಂಬಾ ರುಚಿಯಾಗಿರುತ್ತೆ. ಹಾಗಾಗಿ ಶೇಂಗಾ ಪುಡಿನ ಹಾಕಬೇಕು. ಲಾಸ್ಟಲ್ಲಿ ಹಾಕಿ ಈ ಥರ ಚೆನ್ನಾಗಿ ಕಲಿಸ್ಬೇಕು. ಕಲಿಸಿದ್ರೆ ಆಯಿತು, ಬೆಂಡೆಕಾಯಿ ಫ್ರೈ ರೆಡಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.